ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಸುಷ್ಮಾ. ನಾನಿವತ್ತು ಹಬ್ಬದ ದಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ತುಂಬ ಒಳ್ಳೆ ಮೂಡಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನಮ್ಮ ಚಿಕ್ಕತ್ತೆ ಮನೆ ಮುಂದೆ ಕೋಳಿಗಳೆಲ್ಲ ಆಟ ಆಡ್ತಾಯಿದ್ದು, ಅದನ್ನು ವಿಡಿಯೋ ಮಾಡಿಕೊಂಡಿದ್ದು. ಬೆಳಗ್ಗೆನೇ ತುಂಬ ಚೆನ್ನಾಗಿ ಅನಿಸುತ್ತೆ. ಹಬ್ಬ ಅಂದ್ರೇ ಹಾಗೆ, ಮನೆ ತುಂಬ ಜನ ಸೇರ್ಕೊಂಡಿರ್ತಾರೆ. ಮನೆ ಒಂಥರ ಕಳೆಗಟ್ಟಿರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನೋಡಿ, ನಮ್ಮ ಮನೆಯವರು ಮತ್ತು ನಮ್ಮ ದೊಡ್ಡಪ್ಪ ತೋರಣ ಕಟ್ತಾ ಇದ್ರು. ಹಾಗೆ ನಮ್ಮ ದೊಡ್ಡಪ್ಪ ಹೇಗೆ ತೋರಣ ಕಟ್ಟೋದು ಅಂತ ನಮ್ಮ ಮನೆಯವ್ರಿಗೆ ಹೇಳ್ಕೊಡ್ತಾ ಇದ್ರು. ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ. ಮುರಿದ್ಕೊಡ್ಲ ಕಡ್ಡಿ ಹಿಂಗೆ ಹಂಗಾರೆ ಮುರ್ಕೊಳತ್ತೆ. ಒಂದು ಸೈಜಿಗೆ ಮುರಿದ್ಕೊಡ್ತೀನಿ ಬೈಲಿ. ಇದು ಎಷ್ಟು ಮಾಡಿದೆ ತೋರಿಸಿ. ಹಿಂಗೆ ಪಂಚ್ ಮಾಡ್ಕೊಂಬಿಟ್ರೆ ನೀಟಾಗಿ ನಿಲ್ಲುತ್ತೆ ಹಿಂಗೆ. ಹಾಂ, ತಗೋ ನೋಡು. ಇದಕ್ಕೂ ಅಪ್ಪ ಕೊಡಲ್ಲಿ, ತಾತ ಕೊಡವ. ಇಲ್ಲ ಒದ ಕೊಡ್ತೀನಿ ತಾತಗೆ. ತಾತಗೆ ಸ್ಪೆಷಲ್ ಸುಮ್ಮನೆ ಸಾಕೋಣ ಅಲ್ಲಿ ಫೈನಲಿ ಇಬ್ಬರು ಸೇರಿ ತೋರಣನ ಹೇಗೆ ರೆಡಿ ಮಾಡಿದ್ರು ನೋಡಿ. ಇಲ್ಲಿ ನಮ್ಮ ಚಿಕ್ಕತ್ತೆ ಮನೆಗೆ ಬಂದಿದ್ವಿ. ಅವರು ಚಕ್ಲಿ ನಿಪ್ಪಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ರು ಮಾಡೋದಕ್ಕೆ, ಮನೆ ತುಂಬ ಮಕ್ಕಳಿದ್ದಾರೆ ಅಂತ ಹೇಳಿ. ಹಾಗೆ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ನೋಡಿದೆ. ಬಟ್ ನಮ್ಮ ಅಕ್ಕನ ಮಗ ಕೊಡೋಕ್ಕೆ ರೆಡಿ ಇರಲಿಲ್ಲ. ನಾನೇ ಮಾಡ್ತೀನಿ ಅಂತ ಕೂತಿದ್ದ. ಆದರೂ ನನ್ನ ಸೈಕಲ್ ಗ್ಯಾಪಲ್ಲಿ ಸ್ವಲ್ಪ ಇಸ್ಕೊಂಡು ಒಂದೆರಡು ಸಲ ಮಾಡಿದ್ದೀನಿ. ಅದನ್ನು ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೆ. ಇವರು ನಮ್ಮ ಅಕ್ಕ ದೊಡ್ಡವರು. ಇಲ್ಲಿ ನಮ್ಮ ಚಿಕ್ಕತ್ತೆ. ನನಗೆ ರಿಲೇಷನಲ್ಲಿ ಎಲ್ಲ ಅತ್ತೆಯರೇ ಆಗಬೇಕು, ಬಟ್ ನಾನು ಎಲ್ಲರನ್ನೂ ಅಮ್ಮ ಅಂತಲೇ ಕರೆಯೋದು. ಮದುವೆ ಆಗಿ ಬಂದಮೇಲೆ ಗಂಡನ ಮನೆ ಕಡೆಯವ್ರನ್ನ ಎಲ್ಲರನ್ನೂ ನಾನು ಅಮ್ಮ ಅಪ್ಪ ಅಂತಲೇ ಕರೆಯೋದು. ನಂಗೆ ಹಾಗೇ ಇಷ್ಟ. ಹಾಗಾಗಿ ಇಲ್ಲಿ ಹಬ್ಬಕ್ಕೆ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಅತ್ತೆಯರಲ್ಲಿ ನನಗೆ ಈ ಅತ್ತೆ ತುಂಬ ಫೇವ್ರೆಟು. ನನಗೆ ತುಂಬ ಕ್ಲೋಸ್ ಆಗಿರ್ತಾರೆ. ಹಾಗಾಗಿ ಇಲ್ಲಿ ನೋಡಿ, ನಾನು ಚಕ್ಲಿ ಮಾಡ್ತಾಯಿದ್ದೆ. ಹಾಗೆ ನಮ್ಮ ಮನೆಯವರು ವೀಡಿಯೋ ಮಾಡ್ಕೊಂಡಿದ್ರು. ನಂಗೆ ಗೊತ್ತೇ ಆಗಿರಲಿಲ್ಲ. ಆಮೇಲೆ ನಾನೇ ವೀಡಿಯೋ ಮಾಡಿ ಅಂತ ಹೇಳಿಬಿಟ್ಟು ಮಾಡಿಸಿದ್ದು ಇದೆ. ನಾನು ಅದನ್ನೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ, ಕೆಲವೊಂದಷ್ಟೇ ಆ್ಯಡ್ ಮಾಡಿದ್ದೀನಿ. ಮೊದಲು ಚೆನ್ನಾಗಿ ಬರ್ತಾನೆ ಇರಲಿಲ್ಲ. ಏಕೆಂದರೆ ನೀನು ಚಕ್ಲಿ ಮಾಡೋ ಇದೆಯಲ್ಲ, ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗಾಗಿ ನಮ್ಮ ಅಕ್ಕ ಇನ್ನೊಂದು ಕೊಟ್ಟಿದ್ರು ನನಗೆ. ನಾನು ಅದನ್ನು ಖಾಲಿ ಮಾಡಿಬಿಟ್ಟು ಮಾಡೋಣ ಅಂತ ಹಾಗೆ ನೋಡ್ತಾ ಇದ್ದೆ. ಇವಾಗ ಚೆನ್ನಾಗಿ ಬಂತು ಚಕ್ಲಿ. ಇದಾದ್ಮೇಲೆ ಮಾಡಿದ್ದೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬ ಖುಷಿಯಾಗೋಯಿತು. ಮಾಡಾದ್ಮೇಲೆಲ್ಲ ಹೀಗಿತ್ತು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ತಗೊಂಡು ತಿಂದ್ಬಿಡೋಣ ಅಂತ ಅನ್ನಿಸ್ತಾ ಇದೆ ಇವಾಗ್ಲೂ. ಕೋಇನ್ಸಿಡೆನ್ಸ್ ಏನಪ್ಪ ಅಂದರೆ, ನಾವು ಪಿತೃಪಕ್ಷ ಹಬ್ಬಕ್ಕೆ ಈ ತಿಂಡಿಗಳನ್ನೆಲ್ಲ ರೆಡಿ ಮಾಡ್ತಿದ್ದಿದ್ದು. ಬಟ್ ನಾನು ಚಕ್ಲಿ ಮಾಡುವಾಗ ಆ ಪೇಪರಲ್ಲೂ ಸಹ ಸವಿ ನೆನಪು ಅಂತ ಇರೋದು ನೋಡಿಬಿಟ್ಟು ನಮ್ಮ ಮನೆಯವರು ತುಂಬ ಕಾಮಿಡಿ ಮಾಡ್ತಾಯಿದ್ರು. ಹೇಳಿ ಮಾಡಿಸ್ದಂಗಿದೆ ಪೇಪರು ಅಂತ ಹೇಳಿ. ತುಂಬ ನಗಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಚಕ್ಲಿ ನಿಪ್ಪಟ್ಟು ಎಲ್ಲ ಮಾಡ್ಕೊಂಡ್ವಿ. ಆ ದಿನ ಮಾತ್ರ ತುಂಬ ಚೆನ್ನಾಗಿತ್ತು. ನಂಗೆ ಈಗಲೂ ತುಂಬ ಖುಷಿಯಾಗುತ್ತೆ ಆ ದಿನ ನೆನೆಸ್ಕೊಂಡ್ರೆ.
ಬೆಂಗಳೂರಲ್ಲಾಗಿದ್ದರೆ ನನ್ನ ಮಗಳು ಒಬ್ಬಳೇ ಆಟ ಆಡಬೇಕಿತ್ತು, ಇಲ್ಲ ಟಿ ವಿ ನೋಡಿಕೊಂಡು ಟೈಮ್ ಪಾಸ್ ಮಾಡಬೇಕಿತ್ತು. ಊರಿಗೆ ಬಂದಾಗ ನಮ್ಮ ಅಕ್ಕನ ಮಕ್ಕಳು ಎಲ್ಲ ಇದ್ದರು. ಅವರೆಲ್ಲರ ಜೊತೆಗಳು ತುಂಬಾ ಖುಷಿಯಾಗಿ ಆಟ ಆಡ್ತಿದ್ಲು. ನನಗಂತೂ ಮನೆ ಹತ್ರನೂ ಹೀಗೆ ಸಿಗಬಾರ್ದಿತ್ತು ಅವಳಿಗೆ ಅಂತ ಅನ್ನಿಸ್ತಾಯಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಸಪ್ರೇಟಾಗಿದ್ದೀವಿ ಅಂತ ಅಂದಮೇಲೆ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ನನ್ನ ಮಗಳು ತುಂಬ ಖುಷಿಯಾಗಿ ಆಟ ಆಡ್ತಾಯಿದ್ಲು. ನಾನು ಅದನ್ನು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ನನಗೂ ತುಂಬ ಖುಷಿ ಆಯಿತು ಅವಳು ಈ ಥರ ಆಟ ಆಡೋದು ನೋಡಿ. ಎಲ್ಲರೂ ಮಜಾ ಮಾಡಿದರು. ಚಿಕ್ಕತ್ತೆ ಮನೆ ಪಕ್ಕದಲ್ಲಿರೋ ತೋಟ ಅಂದರೆ ನಮ್ಮ ದೊಡ್ಡಪ್ಪ ಅವ್ರ ತೋಟ. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ವೆದರ್ ಅಂತ ಹೇಳ್ಬಿಟ್ಟು. ನನಗೆ ಈ ಥರ ಎಲ್ಲ ಇಟ್ಬಿಟ್ರೆ ಸಿಕ್ಕಾಗುತ್ತೆ ಇಷ್ಟ ಆಗುತ್ತೆ. ಅದರಲ್ಲೂ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮನೆ ಹಿಂದೆ ಕೊಟ್ಟಿಗೆ ಇತ್ತು, ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಹಾಗೆ ಹಸುಗಳೆಲ್ಲ ಇರೋದನ್ನು ಹೀಗೆಲ್ಲ ನೋಡೋದಕ್ಕೆ ಇರೋದಕ್ಕೆ ತುಂಬ ಇಷ್ಟ ನನಗಂತೂ. ಹಾಗಾಗಿ ನನಗೆ ಊರಲ್ಲಿರೋದಕ್ಕೇ ಇಷ್ಟ ಬೆಂಗಳೂರಲ್ಲಿರೋದಕ್ಕಿಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಇವರು ನಮ್ಮ ಅತ್ತೆಯವ್ರ ಫ್ರೆಂಡು, ಹಾಗೆ ಫ್ಯಾಮಿಲಿಗೆ ಬೇಕಾದವರು ಅಂತ ಹೇಳಿದ್ದು. ನನಗೆ ರಿಲೇಷನಲ್ಲಿ ಏನಾಗಬೇಕು ಅಂತ ಅಷ್ಟೊಂದು ಗೊತ್ತಿಲ್ಲ. ಬಟ್ ನಮ್ಮ ಜೊತೆಗೆಲ್ಲ ತುಂಬ ಚೆನ್ನಾಗಿರ್ತಾರೆ. ಊರಿಗೆ ಬಂದಾಗೆಲ್ಲ ನನ್ನ ಮಗಳಿಗೋಸ್ಕರ ತುಂಬ ಪ್ರೀತಿ ಮಾಡ್ತಾರೆ. ಹೀಗೆ ಈಗ ಚಿಟ್ಟೆ ಸಿಕ್ಕಿತ್ತು, ಅದನ್ನು ತೋರಿಸ್ಕೊಂಡು ನನ್ನ ಮಗಳಿಗೆ ಇಟ್ಕೊಂಡಿದ್ರು. ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ. ನನ್ನ ಮಗಳು ಅದನ್ನು ಆಶ್ಚರ್ಯದಿಂದ ನೋಡ್ತಾ ಇದ್ದಾಳೆ. ಇಲ್ಲಿ ನೋಡಿ ಹೇಗಿದೆ. ಬಟ್ ಅದಕ್ಕೇನು ಹಾರ್ಮ್ ಮಾಡಿಲ್ಲ. ನೀವೆಲ್ಲ ಕಮೆಂಟ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಅದನ್ನು ಆಮೇಲೆ ಬಿಟ್ಬಿಟ್ವಿ ನಾವು. ಬಿಡ್ತಾ ಅದು ಇಲ್ಲಿ ನಾವು ಸಂಜೆ ಬನ್ನಿ ಮರದ ಪೂಜೆಗೆ ಹೊರಟಿದ್ವಿ. ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಇವರು ನಮ್ಮ ಚಿಕ್ಕತ್ತೆ ಮತ್ತು ಅವ್ರ ದೊಡ್ಡ ಮಗಳು. ಪಾಪ ಸ್ವಲ್ಪ ನಡ್ಕೊಂಡು ಹೋಗಬೇಕಿತ್ತು, ಸ್ವಲ್ಪ ದೂರ. ನಾನು ವಾಕಿಂಗ್ ಆಗುತ್ತೆ ಅಂದ್ಬಿಟ್ಟು ಅವ್ರ ಜೊತೆಗೆ ಹೊರಟಿದ್ದೆ. ನಿಜ ತುಂಬಾ ಚೆನ್ನಾಗಿತ್ತು ಹೋಗಿದ್ದು ಮಾತ್ರ. ಇದೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಕ್ಕಳು ಎಲ್ಲ ಪೂಜೆ ಮಾಡ್ತಾಯಿದ್ರು. ನಾವು ನೋಡ್ತಾ ಇದ್ದೀವಿ ನಿಂತ್ಕೊಂಡು. ಇಲ್ಲಿ ಏನು ಅಪರೂಪಕ್ಕಷ್ಟೇ ಬರೋದು, ಅವಾಗೆಲ್ಲ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದೇನಕ್ಕೆ ಅಂತ ನನಗೂ ಗೊತ್ತಿಲ್ಲ. ನೇಚರ್ದು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ಮಾತ್ರ. ನನಗೆ ಹೀಗೆಲ್ಲ ಇದ್ರೇ ಇಷ್ಟ ಆಗುತ್ತೆ. ಗಂಟೆಗೆ ಹೋಗೋಣ ಇದ್ದಿದ್ರೆ ಚೆನ್ನಾಗಿರೋದು. ಫೋಟೋ ತೆಗಿಯೋ ನಮ್ಮನ್ನ. ಅದ್ರ ಚೆನ್ನಾಗಿ ಬರಲ್ಲ ಇಲ್ಲಿ ಅವ್ರದ್ದು. ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಕೆಲವೊಂದು ವೀಡಿಯೋಸ್ ಇದೆ, ಶೇರ್ ಮಾಡ್ಕೊಳ್ತೀನಿ. ನಮ್ಮ ದೊಡ್ಡಪ್ಪ ಮನೆ ಮತ್ತು ನಮ್ಮ ಚಿಕ್ಕತ್ತೆ ಮನೆಯಲ್ಲಿಯೂ ಸಹ ಹಬ್ಬ ಆಗಿರೋದ್ರಿಂದ ಎರಡೂ ಮನೆಯಲ್ಲೂ ವೀಡಿಯೋ ಮಾಡ್ಕೊಂಡಿದ್ದೀನಿ. ಒಂದಿನ ಅಲ್ಲಿ ಒಂದಿನ ಇಲ್ಲಿ ಅಂತ ಅಲ್ಲ, ಅಲ್ಲೇ ಇದ್ಕೊಂಡು ಎರಡೂ ಮನೆಗೂ ಓಡಾಡಿಕೊಂಡು ವೀಡಿಯೋ ಮಾಡ್ಕೊಂಡಿರೋದು. ಅದನ್ನೆಲ್ಲ ಪಾರ್ಟ್ 2 ವೀಡಿಯೋದಲ್ಲೇ ಆ್ಯಡ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಅಲ್ಲಿವರೆಗೂ ಬಾಯ್ ಬಾಯ್.